ವೀಕ್ಷಕರೇ, ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಬಂಪರ್, ಸರ್ಕಾರದ ಕಡೆಯಿಂದ ಬಂಪರ್ ಭಾಗ್ಯ ಸಿಗ್ತಾ ಇದೆ. ಅಕ್ರಮ ನಿವಾಸಿಗಳಿಗೆ, ಒತ್ತುವರಿದಾರರಿಗೆ ಇಲ್ಲಿ ಬಂಪರ್ ಭಾಗ್ಯ ಸಿಗ್ತಾ ಇದೆ. ಲೂಟಿಕೋರರಿಗೆ ಲಾಟರಿ ಭಾಗ್ಯ. ಅಕ್ರಮ ನಿವಾಸಿಗಳಿಗೆ ಫ್ಲಾಟ್ ಕೊಡ್ತಾ ಇದೆ ಸರ್ಕಾರ. ಅದು ಎಂಥ ಫ್ಲಾಟ್? ಎಲ್ಲ ಸೌಲಭ್ಯಗಳಿರುವಂತಹ ಫ್ಲಾಟ್. ಅಕ್ರಮ ನಿವಾಸಿಗಳಿಗೆ ಕೊಡ್ತಾ ಇರೋ ಈ ಫ್ಲಾಟ್ ಹೇಗಿದೆ ಗೊತ್ತಾ? ಜನ್ಮಭೂಮಿ ಲೇಔಟ್ನಿಂದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಸರ್ಕಾರಿ ಭೂಮಿ ನುಂಗಿದವರಿಗೆ ಐಷಾರಾಮಿ ಫ್ಲಾಟ್ಗಳ ಭಾಗ್ಯವನ್ನ ಕೊಡ್ತಾ ಇದೆ ಸರ್ಕಾರ. ಬೈಯಪ್ಪನಹಳ್ಳಿಯ ಜನ್ಮಭೂಮಿ ಲೇಔಟ್ನಲ್ಲಿ ಅಪಾರ್ಟ್ಮೆಂಟ್ಗಳು, ಅಕ್ರಮ ನಿವಾಸಿಗಳಿಗೆ ನೀಡ್ತಾ ಇರುವಂತಹ ಅಪಾರ್ಟ್ಮೆಂಟ್ಗಳು ಹೇಗಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ಅಂದ್ರೆ ಅಕ್ರಮ ಮಾಡೋದೇನೆ, ಸರ್ಕಾರಿ ಜಾಗ ಒತ್ತುವರಿ ಮಾಡೋದೇನೆ ಒಂದು ಮಹಾನ್ ಅದ್ಭುತ ಸಾಧನೆ ಅಂತ ಸರ್ಕಾರ ರಿವಾರ್ಡ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ಅಕ್ರಮ ನಿವಾಸಿಗಳಿಗೆ ಫ್ಲಾಟ್ ಕೊಡ್ತಾ ಇದೆ ಸರ್ಕಾರ. ಹೇಗಿದೆ ಅದು ಆ ಫ್ಲಾಟ್ಗಳು? ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಕೋಗಿಲು ಗ್ರಾಮದಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಮನೆ ಕಟ್ಕೊಂಡಿದ್ದಂಥ ವ್ಯಕ್ತಿಗಳ ಮನೆಗಳನ್ನು ಈಗ ಕರ್ನಾಟಕ ಸರ್ಕಾರ ನೆಲಸಮ ಮಾಡಿದೆ. ಆದರೆ ಮತ್ತೊಂದು ವಿಪರ್ಯಾಸ ಅಂದರೆ ಅಲ್ಲಿರುವಂಥ ಜನರಿಗೆ, ಅಂದರೆ ಅತಿಕ್ರಮಣ ಪ್ರವೇಶ ಮಾಡಿ ಮನೆ ಕಟ್ಕೊಂಡಿದ್ದಂಥ ವ್ಯಕ್ತಿಗಳನ್ನು ನಿರಾಶ್ರಿತರು ಅಂತ ಪರಿಗಣಿಸಿ ಈಗ ಅವರಿಗೆ ಕೋಗಿಲು ಗ್ರಾಮದಿಂದ ಸುಮಾರು 7 ಕಿಲೋಮೀಟರ್ ಒಳಗಡೆ ಇರುವಂಥ ಮತ್ತೊಂದು ಜಾಗದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರವೇ ಕಲ್ಪಿಸ್ತಾ ಇದೆ. ಆ ಸ್ಥಳದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೆ. ಈ ಸದ್ಯದ ಮಟ್ಟಿಗೆ ನಾವು 1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯಡಿ, ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ಯೋಜನೆಯಡಿ ನಿರ್ಮಿಸಲಾಗಿರುವಂಥ 1087 ಫ್ಲ್ಯಾಟ್ಗಳು ಇರುವಂಥ ಲೊಕೇಶನ್ನಲ್ಲಿ ನಾವಿರುವಂಥದ್ದು. CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು, ಬೈಯಪ್ಪನಹಳ್ಳಿಯ ಜಾಗದಲ್ಲಿ, ಅಂದರೆ ಆ ಒಂದು ಕೋಗಿಲು ಸ್ಥಳದಿಂದ ಕೇವಲ 7 ಕಿಲೋಮೀಟರ್ ಅಂತರದಲ್ಲಿರುವಂಥ ಜಾಗದಲ್ಲಿ ಅಷ್ಟೂ ಜನರಿಗೆ ಮನೆಗಳ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಅದರ ಜೊತೆಗೆ ಯಾರೆಲ್ಲ ನಿರಾಶ್ರಿತರಿದ್ದಾರೆ, ಯಾರ ಬಳಿ ದಾಖಲಾತಿಗಳು ಸರಿಯಾಗಿ ಇದ್ದಾವೆ, ಯಾರು ನಿಜವಾಗ್ಲೂ ಅಲ್ಲಿ ವಾರಸುದಾರರಿದ್ದರು, ಯಾರು ಹೊರ ರಾಜ್ಯಗಳಿಂದ ಬಂದಿದ್ದಾರೆ, ಅವರನ್ನು ಹೊರತುಪಡಿಸಿ ಸ್ಥಳೀಯವಾಗಿ ಇದ್ದಂಥ ವ್ಯಕ್ತಿಗಳಿಗೆ ಮನೆಯನ್ನು ಕೊಡ್ತೇವೆ ಅಂತ ಭರವಸೆನ ನೀಡಿದರು. ಅದರ ಜೊತೆಗೆ ಸಬ್ಸಿಡಿಯನ್ನು ಕೂಡ ಈಗ ಸರ್ಕಾರ ಘೋಷಣೆ ಮಾಡೋದನ್ನು ನಾವು ಗಮನಿಸಿರುವಂಥದ್ದು. ಮತ್ತೊಂದು ಕಡೆಗೆ 5 ಬ್ಲಾಕ್ಗಳು ಇರುವಂಥ ಈ ಒಂದು ರಾಜೀವ್ ಗಾಂಧಿ ಸಂಕೀರ್ಣದಲ್ಲಿದ್ದೇವೆ. ಇಲ್ಲಿ 1087 ಫ್ಲ್ಯಾಟ್ಗಳ ಪೈಕಿ ಸುಮಾರು 150 ಮನೆಗಳನ್ನು ಕೊಡ್ತೇವೆ ಅಂತ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಎಷ್ಟರ ಮಟ್ಟಿಗೆ ಸೂಕ್ತ ಇದು ಅನ್ನೋದು ಪ್ರಶ್ನೆ ಈಗ ವಿಪಕ್ಷಗಳು ಕೇಳ್ತಿರೋಂಥದ್ದು. ಮೊದಲನೇದಾಗಿ ಸರ್ಕಾರದ ಜಾಗವನ್ನು ಅತಿಕ್ರಮಣ ಪ್ರವೇಶ ಮಾಡಿ ಮನೆಯನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿಗಳನ್ನು ಕಳ್ಳರಂತೆ ಭಾವಿಸಬೇಕು. ಆದರೆ ಅಂತಹ ವ್ಯಕ್ತಿಗಳಿಗೆ ಈ ಮನೆಗಳನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ಪ್ರಶ್ನೆ ಬರ್ತಿದೆ. ರಾಜ್ಯದಲ್ಲೇ ಸುಮಾರು 30ರಿಂದ 35 ಲಕ್ಷ ಜನರು ಅಪ್ಲಿಕೇಶನನ್ನು ಹಾಕಿದ್ದಾರೆ. ಬಡವರಿದ್ದೇವೆ, BPL ಕಾರ್ಡನ್ನು ನಾವು ಕಳೆದ ಅನೇಕ ವರ್ಷಗಳಿಂದ ಹೊಂದಿದ್ದೇವೆ, ಆದರೆ ಒಂದು ಸ್ವಂತ ಸೂರಿಲ್ಲ, ಸರ್ಕಾರಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ, ಯಾವುದಾದರೂ ಯೋಜನೆ ಅಡಿ ಮನೆ ಕೊಡಿ ಅಂತ. ಅಂತಹ ವ್ಯಕ್ತಿಗಳಿಗೆ ಕೊಡದ ಮನೆಯನ್ನ ಇಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿದಂಥ ಮನೆಗಳನ್ನು ಅಕ್ರಮವಾಗಿ ನಿರ್ಮಾಣ ಮಾಡಿಕೊಟ್ಟಂಥ ಜನರಿಗೆ ಕಟ್ಟಿಕೊಡುವಂಥದ್ದು ಅಥವಾ ಕಟ್ಟಿರುವಂಥ ಮನೆಗಳನ್ನ ಕೊಡೋದು ಎಷ್ಟು ಸೂಕ್ತ, ಅದರಲ್ಲೂ ಕೂಡ ಸಬ್ಸಿಡಿ ರೇಟ್ನಲ್ಲಿ ಕೊಡೋದು ಎಷ್ಟು ಸೂಕ್ತ ಅನ್ನೋದು ಪ್ರಶ್ನೆನ ಮಾಡಿತ್ತು. ಮತ್ತೊಂದು ಕಡೆಗೆ ಇಲ್ಲಿ ರಾಜಕೀಯ ಕೂಡ ತಲೆದೂರಿಸಿರುವಂಥದ್ದು. BJP ಹಾಗೂ JDSನ ನಾಯಕರು ಹೇಳ್ತಿರುವಂಥದ್ದು, ಕೇರಳದ ಚುನಾವಣೆ ಅತ್ಯಂತ ಸನಿಹದಲ್ಲೇ ಇರೋದ್ರಿಂದ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಮುಸ್ಲಿಮರ ಓಲೈಕೆಯನ್ನು ಮಾಡಬೇಕಾಗಿದೆ. ಮನೆಯನ್ನು ಕಳೆದುಕೊಂಡವರ ಪೈಕಿ ಬಹುತೇಕರು ಮುಸ್ಲಿಮರಿದ್ದರು, ರೋಹಿಂಗ್ಯಾಗಳಿದ್ರು. ಇಲ್ಲಿ ಮುಸ್ಲಿಮರ ಓಲೈಕೆಯನ್ನು ಮಾಡಿದರೆ ಕೇರಳದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಈ ಕಾರಣದಿಂದವೇ ಮನೆಯನ್ನು ಕೊಡ್ತಿರೋದು ಅನ್ನೊಂದು ಆರೋಪವನ್ನು ಮಾಡಿದ್ದಾರೆ. ಆದರೆ ಇದು ಕಾನೂನಾತ್ಮಕವಾಗಿ ಪ್ರಕ್ರಿಯೆಯನ್ನು ನಡೆಸ್ತೇವೆ ಅಂತ ಸರ್ಕಾರ ಹೇಳ್ತಿದೆ. ಏನಾಗುತ್ತೆ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಬಿರಾದಾರ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರೇ, ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಬಂಪರ್, ಸರ್ಕಾರದ ಕಡೆಯಿಂದ ಬಂಪರ್ ಭಾಗ್ಯ ಸಿಗ್ತಾ ಇದೆ. ಅಕ್ರಮ ನಿವಾಸಿಗಳಿಗೆ, ಒತ್ತುವರಿದಾರರಿಗೆ ಇಲ್ಲಿ ಬಂಪರ್ ಭಾಗ್ಯ ಸಿಗ್ತಾ ಇದೆ. ಲೂಟಿಕೋರರಿಗೆ ಲಾಟರಿ ಭಾಗ್ಯ. ಅಕ್ರಮ ನಿವಾಸಿಗಳಿಗೆ ಫ್ಲಾಟ್ ಕೊಡ್ತಾ ಇದೆ ಸರ್ಕಾರ. ಅದು ಎಂಥ ಫ್ಲಾಟ್? ಎಲ್ಲ ಸೌಲಭ್ಯಗಳಿರುವಂತಹ ಫ್ಲಾಟ್.
ಅಕ್ರಮ ನಿವಾಸಿಗಳಿಗೆ ಕೊಡ್ತಾ ಇರೋ ಈ ಫ್ಲಾಟ್ ಹೇಗಿದೆ ಗೊತ್ತಾ? ಜನ್ಮಭೂಮಿ ಲೇಔಟ್ನಿಂದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಸರ್ಕಾರಿ ಭೂಮಿ ನುಂಗಿದವರಿಗೆ ಐಷಾರಾಮಿ ಫ್ಲಾಟ್ಗಳ ಭಾಗ್ಯವನ್ನ ಕೊಡ್ತಾ ಇದೆ ಸರ್ಕಾರ. ಬೈಯಪ್ಪನಹಳ್ಳಿಯ ಜನ್ಮಭೂಮಿ ಲೇಔಟ್ನಲ್ಲಿ ಅಪಾರ್ಟ್ಮೆಂಟ್ಗಳು, ಅಕ್ರಮ ನಿವಾಸಿಗಳಿಗೆ ನೀಡ್ತಾ ಇರುವಂತಹ ಅಪಾರ್ಟ್ಮೆಂಟ್ಗಳು ಹೇಗಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ಅಂದ್ರೆ ಅಕ್ರಮ ಮಾಡದೇನೆ, ಸರ್ಕಾರಿ ಜಾಗ ಒತ್ತುವರಿ ಮಾಡೋದೇನೆ ಒಂದು ಮಹಾನ್ ಅದ್ಭುತ ಸಾಧನೆ ಅಂತ ಸರ್ಕಾರ ರಿವಾರ್ಡ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ಅಕ್ರಮ ನಿವಾಸಿಗಳಿಗೆ ಫ್ಲಾಟ್ ಕೊಡ್ತಾ ಇದೆ ಸರ್ಕಾರ. ಹೇಗಿದೆ ಅದು ಆ ಫ್ಲಾಟ್ಗಳು? ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಕೋಗಿಲು ಗ್ರಾಮದಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಮನೆ ಕಟ್ಕೊಂಡಿದ್ದಂಥ ವ್ಯಕ್ತಿಗಳ ಮನೆಗಳನ್ನು ಈಗ ಕರ್ನಾಟಕ ಸರ್ಕಾರ ನೆಲಸಮ ಮಾಡಿದೆ. ಆದರೆ ಮತ್ತೊಂದು ವಿಪರ್ಯಾಸ ಅಂದರೆ ಅಲ್ಲಿರುವಂಥ ಜನರಿಗೆ, ಅಂದರೆ ಅತಿಕ್ರಮಣ ಪ್ರವೇಶ ಮಾಡಿ ಮನೆ ಕಟ್ಕೊಂಡಿದ್ದಂಥ ವ್ಯಕ್ತಿಗಳನ್ನು ನಿರಾಶ್ರಿತರು ಅಂತ ಪರಿಗಣಿಸಿ ಈಗ ಅವರಿಗೆ ಕೋಗಿಲು ಗ್ರಾಮದಿಂದ ಸುಮಾರು 7 ಕಿಲೋಮೀಟರ್ ಒಳಗಡೆ ಇರುವಂಥ ಮತ್ತೊಂದು ಜಾಗದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರವೇ ಕಲ್ಪಿಸ್ತಾ ಇದೆ. ಆ ಸ್ಥಳದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೆ. ಈ ಸದ್ಯದ ಮಟ್ಟಿಗೆ ನಾವು 1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯಡಿ, ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ಯೋಜನೆಯಡಿ ನಿರ್ಮಿಸಲಾಗಿರುವಂಥ 1087 ಫ್ಲ್ಯಾಟ್ಗಳು ಇರುವಂಥ ಲೊಕೇಶನ್ನಲ್ಲಿ ನಾವಿರುವಂಥದ್ದು. CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು, ಬೈಯಪ್ಪನಹಳ್ಳಿಯ ಜಾಗದಲ್ಲಿ, ಅಂದರೆ ಆ ಒಂದು ಕೋಗಿಲು ಸ್ಥಳದಿಂದ ಕೇವಲ 7 ಕಿಲೋಮೀಟರ್ ಅಂತರದಲ್ಲಿರುವಂಥ ಜಾಗದಲ್ಲಿ ಅಷ್ಟೂ ಜನರಿಗೆ ಮನೆಗಳ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಅದರ ಜೊತೆಗೆ ಯಾರೆಲ್ಲ ನಿರಾಶ್ರಿತರಿದ್ದಾರೆ, ಯಾರ ಬಳಿ ದಾಖಲಾತಿಗಳು ಸರಿಯಾಗಿ ಇದ್ದಾವೆ, ಯಾರು ನಿಜವಾಗ್ಲೂ ಅಲ್ಲಿ ವಾರಸುದಾರರಿದ್ದರು, ಯಾರು ಹೊರ ರಾಜ್ಯಗಳಿಂದ ಬಂದಿದ್ದಾರೆ, ಅವರನ್ನು ಹೊರತುಪಡಿಸಿ ಸ್ಥಳೀಯವಾಗಿ ಇದ್ದಂಥ ವ್ಯಕ್ತಿಗಳಿಗೆ ಮನೆಯನ್ನು ಕೊಡ್ತೇವೆ ಅಂತ ಭರವಸೆನ ನೀಡಿದರು. ಅದರ ಜೊತೆಗೆ ಸಬ್ಸಿಡಿಯನ್ನು ಕೂಡ ಈಗ ಸರ್ಕಾರ ಘೋಷಣೆ ಮಾಡೋದನ್ನು ನಾವು ಗಮನಿಸಿರುವಂಥದ್ದು. ಮತ್ತೊಂದು ಕಡೆಗೆ 5 ಬ್ಲಾಕ್ಗಳು ಇರುವಂಥ ಈ ಒಂದು ರಾಜೀವ್ ಗಾಂಧಿ ಸಂಕೀರ್ಣದಲ್ಲಿದ್ದೇವೆ. ಇಲ್ಲಿ 1087 ಫ್ಲ್ಯಾಟ್ಗಳ ಪೈಕಿ ಸುಮಾರು 150 ಮನೆಗಳನ್ನು ಕೊಡ್ತೇವೆ ಅಂತ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಎಷ್ಟರ ಮಟ್ಟಿಗೆ ಸೂಕ್ತ ಇದು ಅನ್ನೋದು ಪ್ರಶ್ನೆ ಈಗ ವಿಪಕ್ಷಗಳು ಕೇಳ್ತಿರೋಂಥದ್ದು. ಮೊದಲನೇದಾಗಿ ಸರ್ಕಾರದ ಜಾಗವನ್ನು ಅತಿಕ್ರಮಣ ಪ್ರವೇಶ ಮಾಡಿ ಮನೆಯನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿಗಳನ್ನು ಕಳ್ಳರಂತೆ ಭಾವಿಸಬೇಕು. ಆದರೆ ಅಂತಹ ವ್ಯಕ್ತಿಗಳಿಗೆ ಈ ಮನೆಗಳನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ಪ್ರಶ್ನೆ ಬರ್ತಿದೆ. ರಾಜ್ಯದಲ್ಲೇ ಸುಮಾರು 30 ರಿಂದ 35 ಲಕ್ಷ ಜನರು ಅಪ್ಲಿಕೇಶನನ್ನು ಹಾಕಿದ್ದಾರೆ. ಬಡವರಿದ್ದೇವೆ, BPL ಕಾರ್ಡನ್ನು ನಾವು ಕಳೆದ ಅನೇಕ ವರ್ಷಗಳಿಂದ ಹೊಂದಿದ್ದೇವೆ, ಆದರೆ ಒಂದು ಸ್ವಂತ ಸೂರಿಲ್ಲ, ಸರ್ಕಾರಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ, ಯಾವುದಾದರೂ ಯೋಜನೆ ಅಡಿ ಮನೆ ಕೊಡಿ ಅಂತ ಅಂತಹ ವ್ಯಕ್ತಿಗಳಿಗೆ ಕೊಡದ ಮನೆಯನ್ನ ಇಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿದಂಥ ಮನೆಗಳನ್ನು ಅಕ್ರಮವಾಗಿ ನಿರ್ಮಾಣ ಮಾಡಿಕೊಟ್ಟಂಥ ಜನರಿಗೆ ಕಟ್ಟಿಕೊಡುವಂಥದ್ದು ಅಥವಾ ಕಟ್ಟಿರುವಂಥ ಮನೆಗಳನ್ನ ಕೊಡೋದು ಎಷ್ಟು ಸೂಕ್ತ, ಅದರಲ್ಲೂ ಕೂಡ ಸಬ್ಸಿಡಿ ರೇಟ್ನಲ್ಲಿ ಕೊಡೋದು ಎಷ್ಟು ಸೂಕ್ತ ಅನ್ನೋದು ಪ್ರಶ್ನೆನ ಮಾಡಿತ್ತು. ಮತ್ತೊಂದು ಕಡೆಗೆ ಇಲ್ಲಿ ರಾಜಕೀಯ ಕೂಡ ತಲೆದೂರಿಸಿರುವಂಥದ್ದು. BJP ಹಾಗೂ JDSನ ನಾಯಕರು ಹೇಳ್ತಿರುವಂಥದ್ದು, ಕೇರಳದ ಚುನಾವಣೆ ಅತ್ಯಂತ ಸನಿಹದಲ್ಲೇ ಇರೋದ್ರಿಂದ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಮುಸ್ಲಿಮರ ಓಲೈಕೆಯನ್ನು ಮಾಡಬೇಕಾಗಿದೆ. ಮನೆಯನ್ನು ಕಳೆದುಕೊಂಡವರ ಪೈಕಿ ಬಹುತೇಕರು ಮುಸ್ಲಿಮರಿದ್ದರು, ರೋಹಿಂಗ್ಯಾಗಳಿದ್ರು. ಇಲ್ಲಿ ಮುಸ್ಲಿಮರ ಓಲೈಕೆಯನ್ನು ಮಾಡಿದರೆ ಕೇರಳದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಈ ಕಾರಣದಿಂದವೇ ಮನೆಯನ್ನು ಕೊಡ್ತಿರೋದು ಅನ್ನೊಂದು ಆರೋಪವನ್ನು ಮಾಡಿದ್ದಾರೆ. ಆದರೆ ಇದು ಕಾನೂನಾತ್ಮಕವಾಗಿ ಪ್ರಕ್ರಿಯೆಯನ್ನು ನಡೆಸ್ತೇವೆ ಅಂತ ಸರ್ಕಾರ ಹೇಳ್ತಿದೆ. ಏನಾಗುತ್ತೆ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಬಿರಾದಾರ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.